ಈ ಕ್ಷಣದ ಪ್ರಮುಖ 20 ಸುದ್ದಿಗಳನ್ನು ನೋಡೋಣ ಬನ್ನಿ. ಗೃಹಲಕ್ಷ್ಮಿ ಯೋಜನೆಯ ಹಣ ಬಾಕಿ ವಿಚಾರಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯಿಸಿದ್ದಾರೆ. ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳ ಹಣ ಬಾಕಿ ಬರಬೇಕು, ಆದಷ್ಟು ಬೇಗ ಬಿಡುಗಡೆ ಮಾಡ್ತೇವೆ. ನಮ್ಮ ಗೃಹಲಕ್ಷ್ಮಿ ಯೋಜನೆ ಕಾಪಿ ಮಾಡಿ ಬಿಜೆಪಿಯವರು ಎಲ್ಲೆಡೆ ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಗದಗದಲ್ಲಿ ಈರುಳ್ಳಿ ಮೆಕ್ಕೆಜೋಳ ಬೆಳೆಗಾರರು ಬೆಂಬಲ ಬೆಲೆ ನೀಡಿ ಅಂತ ಆಗ್ರಹಿಸಿ ಹೆದ್ದಾರಿ ತಡೆದಿದ್ದಾರೆ. ಚಕ್ಕಡಿ ವಾಹನವನ್ನ ರಸ್ತೆಗೆ ಅಡ್ಡಲಾಗಿ ನಿಲ್ಲಿಸಿ ಪ್ರತಿಭಟಿಸಿದ್ದಾರೆ. ಕ್ವಿಂಟಲ್ ಈರುಳ್ಳಿಗೆ 4 ರಿಂದ 5 ಸಾವಿರ ಬೆಲೆ ಘೋಷಣೆ ಮಾಡಿ ಅಂತ ಆಗ್ರಹಿಸಿದ್ದಾರೆ. ಬೆಂಬಲ ಬೆಲೆ ಘೋಷಿಸುವವರೆಗೂ ಕೂಡ ಹೋರಾಟ ನಿಲ್ಲಿಸಲ್ಲ ಅಂತ ಎಚ್ಚರಿಕೆ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಕಂಚಿನಬಾಗಿಲು ಬಳಿಯ NH52ರಲ್ಲಿ ನಿಯಂತ್ರಣ ತಪ್ಪಿ ಗ್ಯಾಸ್ ಟ್ಯಾಂಕರ್ ಪಲ್ಟಿಯಾಗಿದೆ. ಚಾಲಕ ಅರುಣ್ ಶೇಖ್ ಗಂಭೀರವಾಗಿ ಗಾಯಗೊಂಡಿದ್ದು ಉಡುಪಿಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. NH52ರಲ್ಲಿ ಎಥೆನಾಲ್ ಗ್ಯಾಸ್ ಸೋರಿಕೆಯಾಗ್ತಾ ಇದೆ. ವಾಹನ ಸವಾರರು ಬೇರೆ ಮಾರ್ಗದಲ್ಲಿ ತೆರಳುವಂತೆ ಪೊಲೀಸರು ಸೂಚಿಸಿದ್ದಾರೆ. ಗುಜರಾತ್ನಿಂದ ಉಡುಪಿ ಕಡೆ ಗ್ಯಾಸ್ ಟ್ಯಾಂಕರ್ ಬರ್ತಾ ಇತ್ತು. ಬೆಂಗಳೂರಿನಲ್ಲಿ ಸಿಸಿಬಿ ಪೊಲೀಸರು 7,70,00,000 ಮೌಲ್ಯದ ಡ್ರಗ್ಸ್ ಅನ್ನು ಜಪ್ತಿ ಮಾಡಿದ್ದಾರೆ. 14 ವಿದೇಶಿ ಪ್ರಜೆಗಳು ಸೇರಿ 19 ಆರೋಪಿಗಳನ್ನು ಬಂಧಿಸಲಾಗಿದೆ. 1.52 ಕೋಟಿ ರೂಪಾಯಿ ಮೌಲ್ಯದ 760 ಗ್ರಾಂ MDMA ಕ್ರಿಸ್ಟಲ್, ಮಹದೇವಪುರದಲ್ಲಿ 60 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಹೈಡ್ರೋಗಾಂಜಾ, ಹಾಗೆ ಕೆಜಿ ನಗರದಲ್ಲಿ ಪೊಲೀಸರು 1.5 ಕೆಜಿ ಹೈಡ್ರೋಗಾಂಜಾ ಪ್ರತ್ಯೇಕ ಕೇಸ್ನಲ್ಲಿ 2 ಕೆಜಿ 44 ಗ್ರಾಂ MDMA ಜಪ್ತಿ ಮಾಡಿದ್ದಾರೆ. ಬಿಟೆಕ್ ಪದವಿ ಇದ್ರೂ ಕೆಲಸ ಬಿಟ್ಟು ಬೈಕ್ಗಳ ಕಳ್ಳತನಕ್ಕೆ ಇಳಿದಿದ್ದವ ಅರೆಸ್ಟ್ ಆಗಿದ್ದಾನೆ. ಪಶ್ಚಿಮ ಬಂಗಾಳದಿಂದ ಕೆಲಸಕ್ಕೆ ಬೆಂಗಳೂರಿಗೆ ಬಂದಿದ್ದ ರಿಷಬ್ ಖಾಸಗಿ ಕಂಪನಿಯಲ್ಲಿ ಕಿರಿಕ್ ಮಾಡಿ ಕೆಲಸ ಬಿಟ್ಟಿದ್ದ. ಪಾರ್ಕಿಂಗ್ ಮಾಡಿದ್ದ ಬೈಕ್ಗಳ ಕಳ್ಳತನಕ್ಕೆ ಇಳಿದಿದ್ದ. ಈ ಹಿಂದೆ ಕಳ್ಳತನ ಕೇಸ್ನಲ್ಲಿ ಆರೋಪಿ ಸಿಕ್ಕಿಬಿದ್ದಿದ್ದ. ಈ ವೇಳೆ ಪೊಲೀಸರೇ ಬುದ್ಧಿ ಹೇಳಿ ಕಂಪನಿಯಲ್ಲಿ ಕೆಲಸ ಕೊಡಿಸಿದ್ರು. ಈಗ ಮತ್ತೆ ಕಳ್ಳತನ ಕೇಸ್ನಲ್ಲಿ ರಿಷಬ್ ಚಕ್ರವರ್ತಿ ಅರೆಸ್ಟ್ ಆಗಿದ್ದಾನೆ. ಮಲಯಾಳಂನ ಖ್ಯಾತ ನಟಿ ಮೀರಾ ವಾಸುದೇವನ್ ದಾಂಪತ್ಯದಲ್ಲಿ ಬಿರುಗಾಳಿ ಬೀಸಿದೆ. ಮೀರಾ 3ನೇ ಪತಿ ವಿಪಿನ್ಗೆ ವಿಚ್ಛೇದನ ನೀಡಿರುವ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಕಳೆದ ವರ್ಷವಷ್ಟೇ ಮೀನಾ ವಿಪಿನ್ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು. ನವರಸ ನಾಯಕ ಜಗ್ಗೇಶ್ ಸ್ಯಾಂಡಲ್ವುಡ್ಗೆ ಕಾಲಿಟ್ಟು ಇವತ್ತಿಗೆ ಬರೋಬ್ಬರಿ 45 ವರ್ಷ. ಜಗ್ಗೇಶ್ ಬಣ್ಣ ಹಾಕಿದ ಮೊದಲ ಚಿತ್ರ ಕನ್ನಡತಿ ಮಾನವತಿ ಕಾರಣಾಂತರಗಳಿಂದ ಬಿಡುಗಡೆ ಆಗಿರಲಿಲ್ಲ. ಆದರೆ ಅದೇ ಚಿತ್ರವನ್ನ ತನ್ನ ಮೊದಲ ಚಿತ್ರ ಅಂತ ಪರಿಗಣಿಸಿರುವ ಜಗ್ಗೇಶ್ ಸೋಷಿಯಲ್ ಮೀಡಿಯಾದಲ್ಲಿ ಸಿನಿ ಪಯಣದ ಬಗ್ಗೆ ಭಾವುಕ ಪೋಸ್ಟ್ ಮಾಡಿದ್ದಾರೆ.